ನಿಮ್ಮ ಮನೆಯಲ್ಲಿ ದೈವಿಕ ಶಕ್ತಿ ನೆಲೆಸಿದೆ ಎಂಬುದಕ್ಕೆ 7 ಪ್ರತ್ಯಕ್ಷ ಸಂಕೇತಗಳು ಕಂಡುಬರುತ್ತವೆ. ನಿಮ್ಮ ಮನೆಯಲ್ಲಿ ದೇವರ ಅನುಗ್ರಹವಿದೆಯೇ ಅಥವಾ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇದೆಯೇ? ಇದಕ್ಕೆ ಉತ್ತರ ಪಡೆಯಲು ನೀವು ಎಲ್ಲಿಯೂ ಹೋಗಬೇಕಿಲ್ಲ. ನಮ್ಮ ಶಾಸ್ತ್ರಗಳ ಪ್ರಕಾರ ಯಾವ ಮನೆಯಲ್ಲಿ ದೈವಿಕ ಶಕ್ತಿ ಇರುತ್ತದೆಯೋ ಅಲ್ಲಿ 7 ಸ್ಪಷ್ಟ ಸಂಕೇತಗಳು ಕಂಡುಬರುತ್ತವೆ. ಈ ಸತ್ಯ 100ಕ್ಕೆ 99ರಷ್ಟು ಜನರಿಗೆ ತಿಳಿದಿರುವುದಿಲ್ಲ. ದಯವಿಟ್ಟು ಈ ಮಾಹಿತಿಯನ್ನು ಪೂರ್ತಿಯಾಗಿ ಓದಿ ಅಥವಾ ಕೇಳಿ, ಏಕೆಂದರೆ ಅಪೂರ್ಣ ಜ್ಞಾನವು ಅಪಾಯಕಾರಿ. ಅದರಲ್ಲಿಯೂ 7ನೇ ಸಂಕೇತವಂತೂ ಕೇವಲ ಅದೃಷ್ಟಶಾಲಿಯ ವ್ಯಕ್ತಿಗೆ ಮಾತ್ರ ಸಿಗುವಂತದ್ದು. ಹಾಗಾದರೆ ಆ ಸಂಕೇತಗಳು ಯಾವುವು ಎಂಬುದನ್ನು ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಕುಲದೇವತಾಯ ನಮಃ ಅಂತ ಕಮೆಂಟ್ ಮಾಡಿ. ಮೊದಲನೆಯದಾಗಿ, ಒಂದು ಅನಿರ್ವಚನೀಯ ಶಾಂತಿ. ನೀವು ಹೊರಗಿನ ಪ್ರಪಂಚದಲ್ಲಿ ಎಷ್ಟೇ ಒತ್ತಡವಿದ್ದರೂ ಸಂಜೆ ನೀವು ಕೆಲಸ ಮುಗಿಸಿ ಮನೆಗೆ ಬಂದು ಹೊಸ್ತಿಲು ದಾಟಿದ ತಕ್ಷಣ ನಿಮ್ಮ ಮನಸ್ಸು ತಾನಾಗಿಯೇ ಶಾಂತವಾಗುತ್ತದೆ. ಮನೆಯೊಳಗೆ ಕಾಲಿಟ್ಟ ತಕ್ಷಣ ಒಂದು ದೊಡ್ಡ ನಿಟ್ಟುಸಿರು ಬಿಟ್ಟು ಅಪ್ಪ ಮನೆಗೆ ಬಂದೆ ಎಂಬ ಆರಾಮದ ಭಾವನೆ ಮೂಡಿದ್ದರೆ ಅದು ಮೊದಲ ಸಂಕೇತವಾಗಿದೆ. ಯಾವ ಮನೆಯ ವಾತಾವರಣವು ನಿಮ್ಮ ಆಯಾಸವನ್ನು ಮತ್ತು ಮಾನಸಿಕ ಒತ್ತಡವನ್ನು ಹೀರಿಕೊಂಡು ನೆಮ್ಮದಿಯನ್ನು ನೀಡುತ್ತದೆಯೋ ಆ ಮನೆಯಲ್ಲಿ ಸಾಕ್ಷಾತ್ ದೈವಿಕ ಶಕ್ತಿ ನೆಲೆಸಿದೆ ಎಂದರ್ಥ. ಎರಡನೆಯದಾಗಿ, ಪ್ರಕೃತಿಯ ಮತ್ತು ಜೀವಿಗಳ ಸ್ಪಂದನೆ. ನಿಮ್ಮ ಮನೆಯಲ್ಲಿರುವ ತುಳಸಿ ಗಿಡ ಅಥವಾ ಹೂವಿನ ಗಿಡಗಳು ವಿಶೇಷ ಆರೈಕೆ ಇಲ್ಲದಿದ್ದರೂ ಹಚ್ಚ ಹಸಿರಾಗಿ ಬೆಳೆಯುತ್ತಿವೆಯೇ? ನಿಮ್ಮ ಮನೆಯ ಕಿಟಕಿ ಅಥವಾ ಬಾಲ್ಕನಿಯಲ್ಲಿ ಪಕ್ಷಿಗಳು ಬಂದು ನಿರ್ಭಯವಾಗಿ ಕುಳಿತುಕೊಳ್ಳುತ್ತವೆಯೇ? ಗಮನಿಸಿ, ಪ್ರಕೃತಿಯ ಜೀವಿಗಳಿಗೆ ಮತ್ತು ಸಸ್ಯಗಳಿಗೆ ಶುಭ ಮತ್ತು ಅಶುಭ ಶಕ್ತಿಗಳ ಅರಿವು ಮನುಷ್ಯರಿಗಿಂತ ಹೆಚ್ಚಿರುತ್ತದೆ. ಅವು ನಿಮ್ಮ ಮನೆಗೆ ಆಕರ್ಷಿತವಾಗುತ್ತಿವೆ ಎಂದರೆ ನಿಮ್ಮ ಮನೆಯಲ್ಲಿ ಸುರಕ್ಷತೆ ಮತ್ತು ಪವಿತ್ರತೆ ಇದೆ ಎಂದರ್ಥ. ಮೂರನೆಯದಾಗಿ, ದೈವಿಕ ಸುವಾಸನೆ. ನೀವು ಯಾವುದೇ ಊದುಬತ್ತಿ, ಅತ್ತರು ಅಥವಾ ಕರ್ಪೂರವನ್ನು ಬಳಸದಿದ್ದರೂ ಒಮ್ಮೊಮ್ಮೆ ಮನೆಯಲ್ಲಿ ಕುಳಿತಾಗ ಹಠಾತ್ತನೆ ಶ್ರೀಗಂಧದ, ಮಲ್ಲಿಗೆಯ ಅಥವಾ ಪಚ್ಚ ಕರ್ಪೂರದ ಸುವಾಸನೆ ಬಂದು ಮಾಯವಾಗಿದೆಯೇ? ಇದು ಸಾಮಾನ್ಯವಾದ ವಿಷಯವಲ್ಲ. ಶಾಸ್ತ್ರಗಳ ಪ್ರಕಾರ ಇದು ದೈವಿಕ ಉಪಸ್ಥಿತಿಯ ಸಂಕೇತವಾಗಿದೆ. ನಿಮ್ಮ ಇಷ್ಟ ದೈವ ಅಥವಾ ನಿಮ್ಮ ಪಿತೃಗಳು ಸೂಕ್ಷ್ಮ ರೂಪದಲ್ಲಿ ಮನೆಗೆ ಬಂದು ಹೋಗಿದ್ದಾರೆ ಎಂಬುದಕ್ಕೆ ಆ ಸುಗಂಧವೇ ಸಾಕ್ಷಿಯಾಗಿದೆ. ನಾಲ್ಕನೆಯದಾಗಿ, ಸಂತೋಷದ ವಾತಾವರಣ. ನಿಮ್ಮ ಮನೆಯಲ್ಲಿ ಹೆಚ್ಚಾಗಿ ಕೇಳುವ ಶಬ್ದ ಯಾವುದು? ನಗುವಿನ ಶಬ್ದವೋ ಅಥವಾ ಜಗಳದ ಶಬ್ದವೋ? ಕುಟುಂಬದ ಸದಸ್ಯರು ಒಟ್ಟಿಗೆ ಸೇರಿದಾಗ ಅಲ್ಲಿ ಸಹಜವಾಗಿ ನಗು, ಸಂತೋಷ ಮತ್ತು ಪ್ರೀತಿ ಇದ್ದರೆ ಅದು ಶ್ರೇಷ್ಠವಾದ ಸಂಕೇತ. ಎಲ್ಲಿ ಸಂತೋಷ ಇರುತ್ತದೆಯೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸುತ್ತಾಳೆ. ಎಷ್ಟೇ ಸಮಸ್ಯೆಗಳಿದ್ದರೂ ದಿನದ ಕೊನೆಯಲ್ಲಿ ನಿಮ್ಮ ಮನೆಯಲ್ಲಿ ನಗು ಉಳಿದಿದ್ದರೆ ಅಲ್ಲಿ ದೇವರಿದ್ದಾನೆ ಎಂದರ್ಥ. ಐದನೆಯದಾಗಿ, ಆಧ್ಯಾತ್ಮಿಕ ಸೆಳೆತ. ನಿಮಗೆ ಎಷ್ಟೇ ಸುಸ್ತಾಗಿದ್ದರೂ 1 ನಿಮಿಷ ದೇವರ ಮುಂದೆ ದೀಪ ಹಚ್ಚೋಣ, ಕೈ ಮುಗಿಯೋಣ ಎಂದು ನಿಮ್ಮ ಮನಸ್ಸು ನಿಮ್ಮನ್ನು ಪೂಜಾ ಕೋಣೆಯತ್ತ ಸೆಳೆಯುತ್ತದೆಯೇ? ಅಥವಾ ಮನೆಯಲ್ಲಿ ಧ್ಯಾನಕ್ಕೆ ಕುಳಿತಾಗ ಮನಸ್ಸು ಬೇಗ ಏಕಾಗ್ರವಾಗುತ್ತದೆಯೇ? ಇದರ ಅರ್ಥ ನಿಮ್ಮ ಮನೆಯು ಸಾತ್ವಿಕ ಗುಣದಿಂದ ಕೂಡಿದೆ. ಆ ಮನೆಯು ನಿಮ್ಮನ್ನು ಲೌಕಿಕವಾಗಿ ಮಾತ್ರವಲ್ಲ ಆಧ್ಯಾತ್ಮಿಕವಾಗಿಯೂ ಬೆಳೆಸುತ್ತಿದೆ ಎಂದು ತಿಳಿಯಬೇಕು. ಆರನೆಯದಾಗಿ, ಶುಭ ಶಕುನಗಳು ಮತ್ತು ಅನಿರೀಕ್ಷಿತ ಸಹಾಯ. ನೀವು ಮನಸ್ಸಿನಲ್ಲಿ ಎಂದುಕೊಂಡ ಒಳ್ಳೆಯ ಕೆಲಸಗಳು ಅನಿರೀಕ್ಷಿತವಾಗಿ ನೆರವೇರುವುದು ಅಥವಾ ಕಷ್ಟದ ಸಮಯದಲ್ಲಿ ಸರಿಯಾದ ವ್ಯಕ್ತಿಯಿಂದ ಸಹಾಯ ಸಿಗುವುದು, ಇವೆಲ್ಲವೂ ದೈವಾನುಗ್ರಹದ ಲಕ್ಷಣಗಳು. ದೈವಿಕ ಶಕ್ತಿ ಇರುವ ಮನೆಯಲ್ಲಿ ನಿಮ್ಮ ಒಳ್ಳೆಯ ಆಲೋಚನೆಗಳು ಬೇಗನೆ ಫಲಿಸುತ್ತವೆ. ನಿಮ್ಮ ಸಂಕಲ್ಪಗಳಿಗೆ ಆ ಮನೆಯ ಪಾಸಿಟಿವ್ ಎನರ್ಜಿ ಬೆಂಬಲ ನೀಡುತ್ತದೆ. ಏಳನೆಯದಾಗಿ ಮತ್ತು ಅತ್ಯಂತ ಮುಖ್ಯವಾದ, ರಕ್ಷಾ ಕವಚದ ಅನುಭೂತಿ. ಜೀವನದಲ್ಲಿ ದೊಡ್ಡ ಸಂಕಷ್ಟ ಬಂದಾಗ, ಆರೋಗ್ಯ ಅಥವಾ ಹಣಕಾಸಿನ ಸಮಸ್ಯೆ ಬಂದಾಗ, ಇನ್ನೇನು ಎಲ್ಲವೂ ಮುಗಿಯಿತು ಎನ್ನುವಷ್ಟರಲ್ಲಿ ಕೊನೆಯ ಕ್ಷಣದಲ್ಲಿ ಯಾವುದೋ ಒಂದು ಅದೃಶ್ಯ ಶಕ್ತಿ ಬಂದು ನಿಮ್ಮನ್ನು ಕಾಪಾಡಿದ ಅನುಭವವಾಗಿದೆಯೇ? ನನ್ನ ಮನೆಯಲ್ಲಿ ನಾನಿದ್ದರೆ ನನಗೇನೂ ಆಗಲ್ಲ ಎಂಬ ಧೈರ್ಯ ಮತ್ತು ನಂಬಿಕೆ ನಿಮ್ಮಲ್ಲಿ ಇದ್ದರೆ ಅದೇ ಭಗವಂತನ ರಕ್ಷಾ ಕವಚ. ದೇವರು ನಿಮ್ಮನ್ನು ಕಾಯುತ್ತಿದ್ದಾನೆ ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ. ಈ 7 ಸಂಕೇತಗಳಲ್ಲಿ ನೀವು ಯಾವುದನ್ನು ಅನುಭವಿಸಿದ್ದೀರಿ ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ಒಳಿತಾಗಲಿ. ಧನ್ಯವಾದಗಳು.